ಈಗ ಮುಡ್ಚಟ್ ಅಂತಕ್ಕಂಥದ್ದು ಭಾಳ ಅವ್ರು ಹೆಂಗೆ ಇಟ್ಕೋತಾರೋ ನಮಗೆ ಹತ್ತಿಕೊಂಡಂದಾಗ ಇಲ್ಲ, ನೀ ಕೇಳ ಹತ್ತಿಕೊಂಡಂದಾಗ ಗುರುವಿನ ಹತ್ತಿರದ ಭಾವ. ಯಪ್ಪ, ನಾವು ಇಸ್ಲಾಂ ಧರ್ಮದೊಳಗಿರ್ತಕ್ಕಂಥವ್ರು. ನನ್ನ ಮಗ ನಿಮ್ಮ ಮಡದೊಳಗೆ ಇರಬೇಕು, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಏನ್ರಿ, ತಾನು ಕೂಡ ನಿಮ್ಮಂಗೆ ಆಗಬೇಕನ್ನುವಂಥ ಆಸೆ ಪಡಕತ್ತಾನೆ. ನನ್ನ ಮಗನನ್ನು ನಿಮ್ಮ ಮಡದೊಳಗೆ ಇಟ್ಕೋತೀರಿ ಅನ್ನೋ ಹೊತ್ತುಕೊಂಡದೆ ಕೇಳಿದಾಗ ಗೋವಿಂದ ಭಟ್ರು ಒಂದೇ ಒಂದು ಮಾತು ಹೇಳ್ತಾರೆ, ಅಪ್ಪ ಜ್ಞಾನ ಅನ್ನತಕ್ಕಂಥದ್ದು ಕಲಸಕ್ರಿದ್ದಂಗೋ ಏನ್ರಿ, ಜ್ಞಾನ ಅನ್ನತಕ್ಕಂಥ ಕಲಸಕ್ರಿದ್ದಂಗೆ ಯಾರು ತಿಂದ್ರು ಕೂಡ ರುಚಿ ಆಗ್ತದ. ಇವತ್ತಿಟ್ಟೆಲ್ಲ ಜನ ಪ್ರವಚನ ಕೇಳಕ್ಕೆಂದ ಬಂದೀರಿ, ಇಲ್ಲಿ ಇದೇ ಜಾತಿಯವರು ಕೇಳಿದ್ರೆ ರುಚಿ ಅನ್ನಿಸ್ತದೇನು? ಇಲ್ಲಿ ಜಾತಿ ಕುಲ ಯಾವುದು ಕೂಡ ಸಂಬಂಧ ಇರಲಾರ್ದೇನೆ ಹೆಂಗ ಒಂದು ಕಲಸಕ್ರಿ ಯಾವ ಜಾತಿಯವರು ತಿಂದ್ರು ಕೂಡ ಯಾವ ರೀತಿಯಾಗಿ ರುಚಿ ಆಗ್ತದೋ, ಇದು ಜ್ಞಾನ ಅನ್ನತಕ್ಕಂಥ ಕಲಸಕ್ರಿ ಇದ್ದಂಗೆ. ಇಸ್ಲಾಮರಾದ್ರೆ ಏನು, ಯಾವ ಧರ್ಮದವರಾದ್ರೆ ಆಯ್ತಪ್ಪ, ನಿನ್ನ ಮಗನ ನಾನು ಇಟ್ಕೋತೀನಿ ಎತ್ತಿಕೊಂಡು 20 ವರ್ಷಗಳ ಪರ್ಯಂತರವಾಗಿ ಶರೀಫನನ್ನು ತನ್ನ ಮಡದಾಗಿ ಇಟ್ಟುಕೊಂಡ್ರು. ತಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನೆಲ್ಲ ದಾರಿ ಎರೆದ್ರು. ಕೊನೆಗೆಂದ 26 ವರ್ಷದ ಮಗನಾಗಿರ್ತಕ್ಕಂಥ ಯಾವ ಶರೀಫನಿಗೆಂದ ತಂದೆ ಕರ್ಯಾಕಂದ ಬಂದ, ಮಗ ನಿನಗೆ ಮದುವೆ ಮಾಡಬೇಕು, ನೀ ಬಾ ತಗೊಂಡ ಕರ್ಯಾಕ ಬಂದ್ರ ಗುರುವಿನ ಬಿಟ್ಟಂದು ಹೋಗಕ್ಕೆ ಅಂದ ಮನಸ್ಸು ಬರಲಿಲ್ಲ. ಯಾಕ? ಆ ಗುರುಗಳು ಶರೀಫನನ್ನು ಅಟ್ಟರ ಮಟ್ಟಿಗೆ ಹಚ್ಚಿಕೊಂಡಿದ್ದು. ಇಲ್ಲಿ ಒಂದು ತಾಯಿ ಪ್ರೀತಿ ಕೊಟ್ಟಿರ್ತಕ್ಕಂಥವ್ರು ಗೋವಿಂದ ಭಟ್ರು, ತಂದೆ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಗೋವಿಂದ ಭಟ್ರು. ಆದ್ರೆ ಶರೀಫನು ಕೂಡ ತಾಯಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡ್ತಿದ್ದ ಗುರುವಿನನ್ನ. ನಿತ್ಯ ಸೇವಾ ಮಾಡ್ತಿದ್ದಾಗ ಏನ್ರಿ, ಅವ್ರಿಗೆ ಪ್ರಸಾದ ಮಾಡಿಸೋದು ಹಿಡ್ಕೊಂಡು ಎಲ್ಲವನ್ನು ಕೂಡ ಶರೀಫ್ ಮಾಡ್ತಿದ್ದ. ಯಾವಾಗ ತಂದೆ ಕರೀಲಕ್ಕೆ ಬಂದಾಗ ಬಿಟ್ಕೊಟ್ಟು ಹೋಗಕ್ಕೆ ಅಂದ ಮನಸ್ಸು ಬರಲಿಲ್ಲ. ಯಾವಾಗಿಂದ ಗುರುಗಳಂತಾರೆ, ಮತ್ತೆ ನಿನ್ನ ತಂದೆ ಇಟ್ಟು ಕರ್ಯಾಕತ್ತನ ಹೋಗಿ ಬಾರಪ್ಪ ಹತ್ತುಕೊಂಡ್ರು. ಹೋದ. ಯಾವಾಗಿಂದ ಮಠ ಬಿಟ್ಟಂದ್ರೆ ಶರೀಫ್ ಹೋದ. 5-6 ತಿಂಗಳಾಗಿತ್ತು. ಆ ಶರೀಫನ ನೆನೆಸಿ ಗೋವಿಂದ ಭಟ್ರು ಏನ್ರಿ, ಅನ್ನ ಇಲ್ಲ ನೀರಿಲ್ಲ, ಹಿಂಗೆ ಶಿಷ್ಯನ ನೆನೆಸಿ ಗುರುವಿನ ನೆನೆಸಿ ಎಲ್ಲ ಒಂದು ಕಡೆಗೆ ಅಂದ ಗುರುವಿನನ್ನ ಶರೀಫ ನೆನೆಸ್ತಿದ್ದ. ಇಲ್ಲಿ ಮಠದೊಳಗಿಂದ ಕೂತ್ಕೊಂಡು ಗೋವಿಂದ ಭಟ್ರು ಶರೀಫ್ ಹೋಗಿಬಿಟ್ನಲ್ಲ, ಮಠ ಬಿಟ್ಟು ಶರೀಫ್ ಹೋಗಿಬಿಟ್ನಲ್ಲ ಹತ್ತುಕೊಂಡು ಚಿಂತೆ ಮಾಡಿ 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 ಗೋವಿಂದ ಭಟ್ರಿಗೆ ಏನಾಗ್ಯದ ಹತ್ತುಕೊಂಡು ಕೇಳಿದ್ರೆ ದಮ್ಮಿನ ರೋಗ ಸೇರ್ಕೋತು. ದಮ್ಮಿನ ರೋಗ, ದಮ್ ಹತ್ತುಕೊಂಡಿರ್ತದಲ್ಲ, ದಮ್ಮಿನ ರೋಗ ಬಂತು. ಯಾರಿಗೆ? ಗೋವಿಂದ ಭಟ್ರಿಗೆ. ಹಾಸಿಗಿಡದಿಂದ ಮಲ್ಕೊಂಡು ಬಿಟ್ರು. ಏಳಲಿಕ್ಕಾಗಲಿಲ್ಲ, ಕುಂದ್ರಲಿಕ್ಕಾಗಲಿಲ್ಲ ಏನ್ರಿ. ಅವ ಹಾಸಿಗಿಡದಿಂದ ಗೋವಿಂದ ಭಟ್ರನ್ನ ಮಲ್ಕೊಂಡು ಬಿಟ್ರು. ಏನು ತಿಳಿತೋ ಏನಿಲ್ಲ, ಒಂದು ದಿವಸ ಶರೀಫ ಊರು ಹೊರಗಿಂದ ಒಂದು ದೇವಿ ಗುಡಿ, ಆ ದೇವಿ ಗುಡಿ ಕಟ್ಟಿ ಮೇಲೆ ಕೂತ್ಕೊಂಡು ಏನ್ರಿ ಒಂದು ಪದ ಹಾಡ್ಕೋತ ಕುಂತಿದ್ದ. ಅವ ಶರೀಫನ ಸಂಪತ್ತು ಅಂದ್ರೆ ಏನು ಇದ್ದಿದ್ದಿಲ್ಲ. ಒಂದು ಕೈಯಾಗಿಂದ ಒಂದು ಎಗದಾರಿ, ಅದನ್ನು ಬಿಟ್ಟರೆ ಅಂದ ಬಗಲಾಗ ಒಂದು ಜೋಳಿಗೆ, ಅದನ್ನು ಬಿಟ್ಟರೆ ಅಂದ್ರೆ ಶರೀರ ಸಂಪತ್ತು ಏನು ಇದ್ದಿದ್ದಿಲ್ಲ. ಯಾವಾಗಿಂದ ಶರೀಫ ದೇವಿ ಗುಡಿ ಮೇಲಿಂದ ಕೂತ್ಕೊಂಡು ಪದ ಹಾಡ್ತಿದ್ದ. ಈ ಕಡೆಯಿಂದ ಗೋವಿಂದ ಭಟ್ರು ಹಾಸಿಗಿಡದ ಮಲ್ಕೊಂಡು ಬಿಟ್ಟಾರೆ. ಶರೀಫರ ನೆನಪಾಗಿ ಬಿಟ್ಟದೆ. ಕಣ್ಣೀರು ತೆಗಿಲಿಕ್ಕತ್ತಾರೆ ಗೋವಿಂದ ಭಟ್ರು, ದುಃಖ ಮಾಡಕತ್ತಾರೆ. ಯಾವಾಗಿಂದ ಗೋವಿಂದ ಭಟ್ರಿಂದ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಹಿಂಗೆ ಕಣ್ಣೀರು ಹಾಕ್ತಾ ಏನು ತಿಳಿದ ಏನಿಲ್ಲೋ ಶರೀಫಾತ್ ಕುಣದ ಕೂಗುದ್ರತ್ತೆ. ಎಲ್ಲಿ? ತನ್ನ ಮಡದಾಗ. ಶರೀಫನ ಊರಿಗೆ ಗುರುವಿನ ಊರಿಗೆ ಎಷ್ಟು ದೂರ? 40-45 ಕಿಲೋಮೀಟರ್ ದೂರ. ಯಾವಾಗಿಂದ ಹಿಂಗೆ ನರಳತಾ ಕಣ್ಣೀರು ಹಾಕುವಂತ ಶರೀಫ ಹೋದ್ನಲ್ಲ, ಶರೀಫ ಮಠ ಬಿಟ್ಟು ಹೋದ್ನಲ್ಲ ತಗೊಂಡು ಚಿಂತೆ ಮಾಡ್ತಾ ಯಾವಾಗಿಂದ ಗೋವಿಂದ ಭಟ್ರು ಶರೀಫ ತಗೊಂಡ ಕೂಗಿದಾಗ 45 ಕಿಲೋಮೀಟರ್ ದೂರದೊಳಗೆ ಇರ್ತಕ್ಕಂಥ ಶರೀಫ ಯಪ್ಪ ಅನ್ನತ್ತ ಅಲ್ಲಿದೆ ಏನ್ರಿ. ನೋಡ್ರಿ 45 ಕಿಲೋಮೀಟರ್ ಹೆಂಗೆ ಕೇಳಿರ್ಬೇಕ್ರಿ. ಬರೀ ಶರೀಫ ತಗೊಂಡ ಕೂಗುದ್ರ 45 ಕಿಲೋಮೀಟರ್ ದೂರದೊಳಗೆ ಇರ್ತಕ್ಕಂಥ ಶರೀಫನ ಕಿವಿಗೆ ಗುರುನಾಥ ಕೂಗಿದ್ದ ಕೇಳತ್ತು ಯಪ್ಪ ಅಂದ. ಈಗ ಕೈಯಾಗೆ ಮೊಬೈಲ್ ಅದ, ನಮಗೆ ಒಬ್ಬರು ಮಾತು ಕೇಳಲ್ಲ ಏನ್ರಿ. ನೋಡ್ರಿ ಇಲ್ಲಿ ನೀವು ಕೈಯಾಗ ಮೊಬೈಲ್ ಅದ, ಟವರ್ ಬರ್ಲಾರ್ದಕ್ಕೆ ಹಲೋ ಒಂದು ಮಳೆ ಮೇಯಿಂದ ಏಸೋ ಬಿದ್ದು ಸಾತ್ತು ಅದು. ಯಾಕ್ರಿ ಟವರ್ ಬರ್ಲಾರ್ದಕ್ಕೆ? ಮೊನ್ನೆನೇ ಈ ಒಂದು 8 ದಿವಸದಿಂದ ಆ ಒಂದು ಹುಡುಗಿದಿಂದ ಎಂಗೇಜ್ಮೆಂಟ್ ಆಗ್ಯದ. ಎಂಗೇಜ್ಮೆಂಟ್ ಆದ ಕೂಡನ ಹೆಂಡತಿ ಕೂಡ ಗಿಫ್ಟೇ ಫಸ್ಟ್ ಮೊಬೈಲ್. ಯಾಕ್ರಿ ಈಗ ಅದೊಂದು ಟ್ರೆಂಡ್ ಹೊಂಟದೆ. ಫಸ್ಟ್ ಕೂಡ ಅವನಿಗೆ ಗಿಫ್ಟನೇ ಹೆಂಡತಿ ಕೂಡ ಗಿಫ್ಟ್ ಅಂತಂದ್ರೆ ಮೊಬೈಲ್. ಅವ ಮೊಬೈಲ್ ಕೊಟ್ಟು ಅವನು ಊರಿಗೆ ಹೋದ. ಅಕ್ಕ ಅಡುಗೆ ಮನೆಯೂ ಬಿಟ್ಲು, ಪಡ್ಸಲಿಗೂ ಬಿಟ್ಲು. ಮಾಳಿಗೆ ಹಿಡಿತಾವ. ಏನು ಮಾತಾಡ್ತಾವ ಏನಿಲ್ಲ. ಒಂದು ಮುಂದೆ ಲಗ್ನ ಆದ ಬಳಿಕ ಏನು ಮಾತಾಡಿ ಕೇಳೋಣ ಏನ್ರಿ. ಅಡ್ವಾನ್ಸಿ ಚಲೋ ಮಾಡ್ದೆ, ನೀ ಚಂದ ಉಣ್ಣೆ, ನೀ ಚಂದ ನೀ ಹಾಂ ಮಾಡೋ ಹಾಂ ನೀನು ನೋಡಂಗೆ ಐತಿ ಮಾತಾಡಂಗೆ. ಮಾಳಿಗೆ ಹಿಡಿದು ಅಕ್ಕ ನೀವು ಏಸು ಮಂದಿ ಕರೆದ್ರು ಬರೋಂಗಿಲ್ಲ. ಮೊನ್ನೆ ಅದು ಏನಾಗ್ಯದ್ರಿ, ಟವರ್ ಬರ್ಲಾಗ್ಯದ, ಕರೆಂಟ್ ಹೋಗ್ಯದ, ಅದು ಬಂದಾಗಿರ್ಬೇಕು ಮಷೀನ್. ಇದು ಹಲೋ ಅನ್ಕೋತದ. ಹಿಂಗೆ ಮ್ಯಾಕ್ ಹೋಗಿ ಕುಂಬಿ ಮ್ಯಾಗಿಂದ ಬಿದ್ದು ಕಲಸೆಗಳು ಮುಂದೆ ಮಾತಾಡೋಕ್ಕೆ ಮೊಬೈಲ್
ನಮ್ಮ ಕೈಯಾಗಿಂದ ಇಟ್ಟೆಲ್ಲ ಸವಲತ್ತುಗಳದಾವ, ಮೊಬೈಲ್ ಆದ, ಪ್ರತಿಯೊಂದು ಆದ, ಎಲ್ಲನೇ ಆದ ಖರೆ. ಆದ್ದರಿಂದ ನಮಗಿಂದ ಏನ್ರಿ ಮೊಬೈಲ್ ಇದ್ದರೂ ಕೂಡ ಟವರ್ ಇಲ್ಲದಕ್ಕೆ ನಮ್ಮ ಮಾತಾಡೋಕ್ಕಿಂತ ಧ್ವನಿ ಕೇಳಂಗಿಲ್ಲ. ಅವತ್ತಿನ ದಿನಮಾನದೊಳಗೆ ಮೊಬೈಲ್ ಇಲ್ಲ, ಫೋನ್ಗಳಿಲ್ಲ. ಎಲ್ಲೋ ಮಲ್ಕೊಂಡಿರ್ತಕ್ಕಂಥ ಸದ್ಗುರುನಾಥ ಸರಿಪಾ ಹತ್ತುಕೊಂಡ ಕೂಗಿದ್ರಿ. ಯಪ್ಪ ಅಂದ, ಬಾರೋ ಮಗ ಹತ್ತುಕೊಂಡಂದಾಗ ಸರಿಪ ಯಪ್ಪ ಬಂದುಬಿಟ್ಟೆಪ್ಪ ಹತ್ತುಕೊಂಡು ಎದ್ದು ಓಡಾಕತ್ಬಿಟ್ಟ. ಸರಿಪ ಓಡಾಕತ್ತ 45 ಕಿಲೋಮೀಟ್ರ್ ಆಗುವರೆಗೂ ಕೂಡ ಸರಿಪ ಎಲ್ಲಿ ನೀರು ಕುಡಿಲಿಲ್ಲ, ಊಟ ಮಾಡಲಿಲ್ಲ, ಎದ್ದು ಓಡಾಕತ್ತ ಓಡಿ ಅಂದ ಗುರುವಿನ ಮಠಕ್ಕೆ ಬಂದ. ಬರುದ್ರ ಗೋವಿಂದ ಭಟ್ರು ಮಲ್ಕೊಂಡಿದ್ದು. ಬಂದು ಗುರುವಿನ ಪಾದಕ್ಕೆ ಅಂದ ನಮಸ್ಕಾರ ಮಾಡ್ದ. ಯಾವಾಗಿಂದ ಗುರುವಿನ ಪಾದಕ್ಕೆ ಅಂದ ನಮಸ್ಕಾರ ಮಾಡ್ದ, ಹಿಂಗೆ ಕೈಯ ಹಿಂಗೆ ಪಾದಕ್ಕೆ ಮುಟ್ಟೋದು ಕೂಡಲೇ ಯಾವಾಗಿಂದ ಗುರುನಾಥಗಿಂದ ಎಚ್ಚರಾಯ್ತು. ಕಣ್ಣು ತೆಗೆದು ನೋಡ್ತಾರ, ಸರಿಪನ ಮುಖ ನೋಡಿ ಕಣ್ಣು ತುಂಬ ನೀರು ತೆಗೆದು. ಈಗ ನೆನಪಾಯ್ತೇನೋ ಸರಿಪ ಅಂದರು. ಯಪ್ಪ ನಾ ಮರ್ತ್ರೆ ನಿನ್ನ ಏನ್ರಿ ನೆನಪು ಮಾಡ್ಕೋಬೇಕಲ್ಲ ಏನ್ರಿ. ಕುಂತ್ರು ನಿನ್ನ ಧ್ಯಾನ, ನಿಂತರು ನಿನ್ನ ಧ್ಯಾನ, ನಿನ್ನ ಧ್ಯಾನ ಬಿಟ್ಟು ಮತ್ತೊಂದು ನನಗೇನು ಇಲ್ಲಪ್ಪ. ಅವಾಗಂದು ಸರಿಪ ಗೋವಿಂದ ಭಟ್ರು ಅಂತಾರೆ, ಸರಿಪ ನಾನು ಬಿಟ್ಟಂದು ಎಲ್ಲಿ ಹೋಗ್ಬೇಡ ಮಗ, ನಾ ಜೀವಂತ ಇರುತ್ತಾನೆ, ನನ್ನ ಬಿಟ್ಟು ನೀ ಎಲ್ಲಿ ಹೋಗ್ಬೇಡ. ಹೂನಪ್ಪ ನಾ ಎಲ್ಲಿ ಹೋಗಂಗಿಲ್ಲ ತಗೊಂಡ ಅಲ್ಲೇ ಉಳ್ಕೊಂಡ. ಮರುದಿವಸ ಗುರುವಿಗೆಂದ ಬೆನ್ನು ತೆಕ್ಕಿ ಸ್ನಾನ ಮಾಡಿಸ್ದ ಸರಿಪ. ಯಾಕಂದ್ರೆ 6 ತಿಂಗಳಾಯ್ತು ಹೋಗಿದ್ದು. ಯಾರೂ ಒಂದು ಗೋವಿಂದ ಭಟ್ರ ಮೈ ತೆಕ್ಕಿಲ್ಲ, ಯಾರೂ ಗೋವಿಂದ ಭಟ್ರಿಗಿಂದ ಚಂದ ಸ್ನಾನ ಮಾಡಿಸಿಲ್ಲ, ಒಳ್ಳೆ ಬಟ್ಟೆಗಳನ್ನು ಉಡಿಸಿದ್ದಿಲ್ಲ. ಸರಿಪ ಬಂದ ಯಾವಾಗಿಂದ ಗುರುವಿಗೆಂದ ಹಿಂಗೆ ಬಾತ್ರೂಮ್ನೊಳಗಿಂದ ಕುಂದ್ರೆ ಚೆನ್ನಾಗಿಂದ ಮೈ ತೆಕ್ಕಿ ನಮ್ಮಪ್ಪನಿಂದ ಮೈ ಹಂಗಾಗೈತಿಲ್ಲ, ಯಪ್ಪ ಯಾರೂ ಸ್ನಾನನೇ ಮಾಡಿಸಿಲ್ಲೇನು, ಹಿಂಗೆಲ್ಲ ಅನ್ಕೋತಂದ ಸ್ನಾನ ಮಾಡಿಸದ. ಚೆನ್ನಾಗಿಂದ ಅವ್ರು ಲಿಂಗ ಏನ್ರಿ ಪೂಜೆ ಮಾಡಿಕೊಂಡ್ರು. ಯಾವಾಗಿಂದ ಗುರುವಿಗೆಂದ ಆನಂದದೊಳಗಿಂದ ಎದುರು ಕೂತ್ಕೊಂಡು ಒಬ್ಬ ತಾಯಿ ಮಗನಿಗೆಂದ ಹೆಂಗೆ ಊಟ ಮಾಡಿಸ್ಬೇಕೋ ಹಂಗಂದ ಸರಿಪ ಗುರುವಿಗೆಂದ ಊಟ ಮಾಡಿಸದ. ಎತ್ಕೊಂಡು ಒಯ್ದು ಮನ್ಸದ ಮೇಲೆ ಒಂದು ಮನಗಸದ. ಮಗ್ಗಲ್ಲಿ ಎತ್ಕೊಂಡ ಕಾಲು ಒತ್ತಕತ್ತಿದ್ದ. ಹಿಂಗೆ ಕಾಲು ಒತ್ತುತ್ತಾ ಇರುವಂಥ ಪ್ರಸಂಗದ ಒಳಗೆ ಯಾವಾಗಿಂದ ಗೋವಿಂದ ಭಟ್ರಿಗೆಂದ ಕೆಮ್ಮಿ ಹೆಚ್ಚಾಯ್ತು. ಯಾವಾಗಿಂದ ಕೆಮ್ಮಿ ಗೋವಿಂದ ಭಟ್ರ ಬಾಯಾಗಿಂದ ಉಗುಳು ಬಂತು. ಈಗ ದಮ್ಮಾದವ್ರಿಗೆ ಬರ್ತದಲ್ಲ, ಯಾವಾಗಿಂದ ಕೆಮ್ಮಿ ಅಂದ ಬಾಯಾಗಿಂದ ಉಗುಳು ಬತ್ತು. ಸರಿಪ ಆ ಕಡೆ ಈ ಕಡೆ ನೋಡ್ದ, ಎಲ್ಲರೂ ಬೂದಿ ತುಂಬಿಟ್ಟಾರೇನು, ಎಲ್ಲರೂ ಮಣ್ಣಿಗಿಣ ತುಂಬಿಟ್ಟಾರೇನು. ಯಾಕೆ ಗುರುವಿಗಿಂದ ಉಗುಳಕ್ಕ ಏನ್ರಿ ಇಟ್ಟಾರಂತ ಆ ಕಡೆ ಈ ಕಡೆ ನೋಡ್ದ, ಏನೂ ಕಾಣಲಾಗಿಲ್ಲ. ಕೊನೆಗಿಂದ ಯಪ್ಪ ಇಲ್ಲಿ ಏನೂ ಇಲ್ಲ, ಇಲ್ಲೇ ಉಗುಳೆಪ್ಪ ಹತ್ತಿಕೊಂಡೊಂದು ಏನ್ರಿ ಬೊಗಸಿ ಅಂದ ಹೊಡೆದ. ಬಾಯಿ ಹತ್ರ ಅಂದ ಕೈ ಒಯ್ದು ಇಲ್ಲೇ ಉಗುಳೆಪ್ಪ ಅಂದ. ಹೂನಪ್ಪ ಹತ್ತಿಕೊಂಡೊಂದು ಗೋವಿಂದ ಭಟ್ರು ಸರಿಪನ ಕೈಯಾಗಿಂದ ಉಗುಳಿಬಿಟ್ರು. ಸರಿಪ ಆ ಉಗುಳು ತೊಗೊಂಡು ಇನ್ನೇನು ಹೊರಗಿಂದ ಚೆಲ್ಲಬೇಕತ್ತ ಅನ್ನೋದ್ರೊಳಗೆ ಗೋವಿಂದ ಭಟ್ರು ಅಂತಾರೆ ಸರಿಪಾ ಅಂದರು. ಯಪ್ಪ ಅಂದ, ಅದನ್ನು ಯಾರೂ ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲೋ ಮಗ, ಯಾರೂ ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲ. ನೋಡಿ ಗೋವಿಂದ ಭಟ್ರು ಏನಂತಾರ, ಯಾರೂ ತುಳಿದೇ ಇರ್ತಕ್ಕಂಥ ಜಾಗಕ್ಕೆ ಚೆಲ್ಲ. ಹೂನಪ್ಪ ಯಾರೂ ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲ. ಯಾವಾಗಿಂದ ಯಾರೂ ತುಳಿಲಾರ್ದಂಥ ಜಾಗಕ್ಕೆ ಚೆಲ್ತೀನಿ ಎತ್ತುಕೊಂಡು ಹೊರಗೆ ತೊಗೊಂಡು ಬಂದ. ಮನಸ್ಸಿನೊಳಗಿಂದ ವಿಚಾರ ಮಾಡಕತ್ತ ಸರಿಪ, ಯಾರೂ ತುಳಿದೇ ಇರ್ತಕ್ಕಂಥ ಜಾಗ ಯಾವದದ ಹತ್ತುಕೊಂಡು ವಿಚಾರ ಮಾಡಕತ್ತ. ಹೊಲ್ದಾಗ ಚೆಲ್ತೆ, ಅಲ್ಲೆಲ್ಲ ಜನ ತಿರುಗಾಡ್ಯಾರ. ಮಳೆಗೆ ಮೇಲೆ ಚೆಲ್ತೆ, ಅಲ್ಲೆಲ್ಲ ಜನ ತಿರುಗಾಡ್ಯಾರ. ಎಲ್ಲಿ ಚೆಲ್ಲಬೇಕು? ಯಾವಾಗಂದ್ರೆ ಸರಿಪ ಎಲ್ಲ ವಿಚಾರ ಮಾಡಿ ಸರಿಪಂದ ಕಣ್ಣೀರಾಗ್ಲಿಕ್ಕತ್ತ. ನಾನು ಗುರುವಿಗೆಂದ ಸುಳ್ಳು ಹೇಳ್ದಂಗೆ ಐತಲ್ಲ, ಯಾರು ತುಳಿದೇ ಇರ್ತಕ್ಕಂಥ ಜಾಗದ ಒಳಗೆ ಚೆಲ್ತೀನಿ ಎತ್ತುಕೊಂಡು ಗುರುವಿಗೆಂದ ಮಾತು ಕೊಟ್ಟಿನಿ ಅಂತ ತುಳಿದೇ ಇರ್ತಕ್ಕಂಥ ಜಾಗನ ಎಲ್ಲಿ ಇಲ್ಲಲ್ಲ, ನಾನು ಎಲ್ಲಿ ಚೆಲ್ಲಿ ಎತ್ತುಕೊಳ್ಳೋದು ಸರಿಪ. ಹಿಂಗೆ ಕಣ್ಣೀರು ಹಾಕುವಂಥ ಪ್ರಸಂಗದ ಒಳಗೆ ಏನು ತಿಳಿತೋ ಏನಿಲ್ಲೋ ಏಕಕಾಲಕ್ಕೆಂದ ಸರಿಪ ನಗಲಕತ್ತ, ಅಳ್ಕೋಂತ ನಗಲಕತ್ತ. ನೋಡ್ರಿ, ಅಳ್ಕೋಂತ ನಗೋದು, ನಕ್ಕೋಂತ ಅಳೋದು ಈ ಭೂಮಿ ಮೇಲೆ ಇಬ್ಬರಿಗೆ ಬರ್ತದ ಏನ್ರಿ. ಈ ಭೂಮಿ ಮೇಲೆ ಇಬ್ಬರಿಗೆ ಬರ್ತದ. ನಕ್ಕೋಂತ ಅಳೋದು, ಅಳ್ಕೋಂತ ನಗೋದು ಯಾರಿಗೆ ಬರ್ತದತ್ತಂದ್ರೆ ಒಬ್ಬ ಮಹಾತ್ಮರಿಗೆ ಬರ್ತದತ್ತ. ಅದನ್ನು ಬಿಟ್ಟರೆ ಅಂದ ಕೂಸುಗಳಿಗೆ ಬರ್ತದ. ಕೂಸಿ ನೋಡ್ರಿ ಅಳ್ತಿರ್ತದ ಕೂಸು ಅಲ್ಲೆಲ್ಲ ಮಾಡ್ಕೊಂಡು ನಗಲಕ್ಷರ ಮಾಡ್ತೀವಿ. ನಾವು ಅಳ್ಳಕತ್ತೇವ, ಹಂಗೆ ಅಳ್ತೀನಿ, ನಗಲಕತ್ತೇವ, ನಕ್ಕಿದೆ ಅನ್ನೋ ಬೆಡ ಮಗಳು. ನಾವು ದೊಡ್ಡ ಪರಿಸರ ನಗಿಸೋದನ್ನು ದೊಡ್ಡ ಹೈರಾಣ. ಈ ನಗರದ್ರಾಗೂ ಸ್ಟೈಲ್ ಇರ್ತಾವೆ ನೋಡ್ರಿ. ನೀವು ಕೆಲವು ಮಂದಿ ತುಟಿನೇ ಬಿಚ್ಚಲ್ಲ, ವಂಕ ಮಾರಿ ಮಾಡಿ ನಗ್ತದೆ ಏನ್ರಿ. ಅವು ತಿಳ್ಕೊಬೇಕು ಅದ್ರ ಮನ್ಯಾಗ ಏನೋ ಟೆನ್ಷನ್ ಆದ ತಿಳ್ಕೊಂಡು. ಈ ಮನ್ಯಾಗೂ ಹಿಂಗೆ ಇರ್ತಾರ, ಇಲ್ಲಿ ಹೊರಗೆ ಬಂದ್ರೆ ಹಿಂಗೆ ಇರ್ತಾರೆ. ಯಾಕಂದ್ರೆ ನಗಬೇಕಂದ್ರೆ ಮನಸ್ಸು ಬಿಚ್ಚಿ ಅಂತ ನಗಬೇಕು, ಅಂತರಾಳದಿಂದ ನಗು ಬರಬೇಕು. ಅಂದ್ರೆ ಮೈಯಾಗಿನ ರೋಗಗಳು ಹೋಕ್ಕವ. ನಿಮಗೆ ಟಾಳಿ ಹೊಡಿ ಎತ್ತಿಕೊಂಡು ಹೇಳಿದೆವಲ್ಲ, ನೀವು ಪ್ರತಿನಿತ್ಯನೂ ಕೂಡ ಇದೇ ರೀತಿಯಾಗಿ ಟಾಳಿ ಹೊಡ್ಕೊತ ಹೋದ್ರೆ ಜೀವನ ಇರುವರೆಗೂ ಕೂಡ ನಿಮಗೆ BP ಬರಲ್ಲ, ಶುಗರ್ ಬರಲ್ಲ. ನಾವಿಲ್ಲ, ನಾವು ಟಾಣಿಯಲ್ಲಿ ಅದೇ ಧಾರಾವಾಹಿನೇ ಹಿಂಗೆ ಏನ್ರಿ. ನಗಂಗಿಲ್ಲ. ಧಾರಾವಾಹಿದಾಗ ಏನದ್ರಿ, ಅದೇ ಅತ್ತಿ ಸೊಸಿ ಜಗಳ, ನಾದಂದಿರ ಜಗಳ, ಸಾವತಿ ಮಕ್ಕಳ ಜಗಳ ಏನವ್ರಿ. ಅದ್ರಾಗ ಕುತ್ಕೊಂಡು ಹೇಳೋದೆ. ನಮ್ಮ ಮೊನ್ನೆ ಒಂದು ಊರಿಗೆ ಪ್ರಯಾಣಕ್ಕೆ ಹೋಗಿದ್ದೆ, ಊರಾಗ ಕರೆಂಟ್ ಹೋಗಿತ್ತು. ನಮ್ಮ ಯಾವ ಮನೆಗೆ ಇಳಿಸಲ್ಲ, ಮನೆ ಹೆಣ್ಮಗಳು ಫೋನ್ ಹಚ್ಚಾಳ, ಅಯ್ಯತ್ತಂಗೆ ಆಕಿನ ಗಂಡ ಆಕಿನ ಜೋಡಣೆ ವಾದ ನೆನ ಮತ್ತೊಬ್ಬಕ್ಕೆ ಜೋಡಿ ವಾತಾತ ಕೇಳಕತ್ತ. ನಾಂದೆ ಯಾರಿಗೆ ಏನಾಗಿದ್ರಿ ಅಕ್ಕ ಅಂದೆ. ಐತೆ 60 70 ಯವ್ವ ನಿನ್ನ ಗಂಡನೇ ಕುಡ್ದು ಎಲ್ಲಿ ಗಡ್ರದಾಗ ಬಿತ್ತದ, ಅದಕ್ಕೆ ಧಾರಾವಾಹಿದ ಗಂಡ ಹುಡುಕ್ಲಕತ್ತ ಏನ್ರಿ. ಅದು ಇಂಥ ಚಂದ ಕಾರ್ಯಕ್ರಮ ನಡೆದದ, ಎಷ್ಟು ಅದ್ದೂರಿಗೆ ಅಂದ ಪ್ರವಚನ ನಡೆದ, ಕುಮಾರೇಶ್ವರ ಪ್ರವಚನ ನಡೆದ, ಅದಕ್ಕೆ ಕುಡ್ದು ಎಲ್ಲಿ ಬಿದ್ದದನ. ಅದಕ್ಕೆ ತನ್ನ ಗಂಡಗೆ ಹುಡುಕಳ್ಳು, ಧಾರಾವಾಹಿದನ ಗಂಡಕ್ಕೆ ಕೇಳಕತ್ತಾಳ.
ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದದ ಅಂತೀರಿ ನೀವು? ಹಾಂ, ಹಂಗಿರ್ತಾವ. ಬರೇ ಧಾರಾವಾಹಿ ನೋಡೋದು, ಒಟ್ಟು ಅಳೋದೇ ಅಳೋದು, ಕೂತ್ಕೊಂಡು ಅದೇನಂತಲ್ಲ ರೊಕ್ಕ ಕೊಟ್ಟು ತರೋದು, ಇದ್ರ ಕೂತ್ಕೊಂಡು ಅಳೋದು. ಹತ್ತಿದ ಅದ್ರಾಗ ಏನದು? ಅವು ಅದೇ ಧಾರಾವಾಹಿ ನೋಡಿ ಇಲ್ಲಿ ಪ್ರವಚನ ನೀವು ಬೆಕ್ಕತ್ತಡ ನಗಿಸ್ರಿ, ಒಂದೊಂದು ನಗಂಗಿಲ್ಲ ರೀ. ನೀವೇನೋ ಹಳ್ಳ್ಯಾಗ ಭಾಳ ಅಪ್ಪಿತಪ್ಪ ನೀವೇನೋ ನಕ್ಕರ್ ನಗ್ತೀರಿ. ಹಳ್ಳ್ಯಾಗ ಏನಿರ್ತಾವೆ ಮುದುಕೇರು ಇರ್ತಾವೆ ನೋಡ್ರಿ, ಯಾವರೇ ಹೆಣ್ಮಗಳು ಮಗ್ಗದ ಕೂತ್ ನಗ್ತೀವಿ. ಏನು ನಗ್ತೀರಿ ಸುಮ್ ಕುದ್ರು ಅದು ಏನ್ರಿ ನಗ ಉಗಿಸೋದಕ್ಕೆ ಬೈದು ಬಿಡಿಸ್ತಾವ. ಇದು ಹೆಂಗಂತೀರಿ ನೀವು? ಹಂಗೆ ಒಬ್ಬೊಬ್ರು ಸ್ಟೈಲ್ ಇರ್ತದೆ, ನಗ ಸ್ಟೈಲ. ಆಮೇಲೆ ಅಲ್ಲಿ ಹೆಣ್ಮಗಳಂದಂದು ಹೆಂಗಿತ್ತು ಅಂದ್ರೆ ಆಕಿ ಬಾಯಿ ಹಿಂಗೆ ಒಬ್ಬೊಬ್ರು ಬಾಯಿ ಬಿಚ್ಚಂದ್ರೆ ನಗ್ತಾರೆ, ಕೆಲವು ಮಂದಿ ಧ್ವನಿ ಬಿಡಲ್ಲ, ಬರೇ ಹಿಂಗೆ ಮಾಡ್ತಿರ್ತಾರೆ ನೋಡ್ರಿ ನೀವು. ಕೆಲವು ಮಂದಿ ಧ್ವನಿನೂ ಬಿಡ್ತಾರೆ, ಬಾಯಿನೂ ಬಿಡ್ತಾರೆ. ನಗ ಸ್ಟೈಲ್ ಇರ್ತದೆ ಒಂದೊಂದು. ಆಕಿ ಹೆಣ್ಮಗಳ ಸ್ಟೈಲ್ ಹಂಗಂಗೆ ಬಿದ್ದು ನಗದ ಹಿಂಗೆ ಬಿದ್ದು ಆಕಿ ಪುರಾಣಕ್ಕೆ ಬರ್ಬೇಕಾದ್ರೆ ಕಣ್ಣಂಗೆ ಬಂಗಾರ ಸಾಮಾನು ಹಾಕೊಂಡು ಬಂದಾಳ. ಎಲ್ಲರೂ ನೋಡ್ಲೆ ತಂದು ಏನ್ರಿ ಕೊಳತುಂಬ ಬಂಗಾರ ಸಾಮಾನು ಹಾಕೊಂಡು ಬಂದಾಳ. ಆಕಿ ಬಿದ್ದು ನಗಲಕತ್ತಾಳ. ನಾಲ್ಕು ಯವ್ವ ಏನು ನಗಿಸ್ತಾನೆ ಯಾವ ಆದ ತಗೊಂಡು ಹಿಂಗೆ ಎದಕ್ಕೆ ಕೈ ಹೊಡ್ಕೊಂಡ್ರು. ಆಕಿನ ಬಂಗಾರ ಸಾಮಾನೆಲ್ಲ ಕಳವಾಗ್ಯಾವ. ಏನು ಮಾಡ್ತೀನಿ ನಗದ್ರಾಗೆ ಆಕಿನ ಬಂಗಾರ ಸಾಮಾನು ಕಳವಾಗ್ಯಾವ. ಆಕಿ ಎದ್ದು ನಿಂತು ನನಗೆ ಬೈಲಕತ್ತಾಳ. ಏನ್ರಿ ಎಂಥದ್ದು ಬೈಯೋದಂತೀನಿ, ನೀವು ನಗಿಸ್ದಲ್ಲ ನನ್ನ ಬಂಗಾರ ಕಳವಾಗ್ಯದ, ನೀ ಹ್ಯಾಂಗೆ ನಗಿಸ್ತೀನಿ, ನನ್ನ ಬಂಗಾರ ನನಗೆ ತಂದು ಕೊಡೋದು. ನಾಕಿ ನನಗೆ ಗಂಟೆ ಬಿದ್ದಾಳೆ. ಯಾಕ ನೀ ಅಲ್ಲಿ ಕೂತಿದ್ದಿ, ನಾ ಇಲ್ಲಿ ಕೂತೀನಿ, ನಿನ್ನ ಬಂಗಾರಕ್ಕೆ ನನಗೆ ಸಂಬಂಧ ಏನಂತ ನೀ ಅದು ಹೇಳಬೇಡ. ನೀ ಕತಿ ಸ್ವಾಮಿ, ನನ್ನ ಬಂಗಾರ ನೀ ತಂದು ಕೊಡೋ ತೊಗೊಂಡು ಕಿರಿಕಿರಿ ಮಾಡೋದು. ನಾ ಅಂದೆ ಎಲ್ಲ ಮಂದಿ ಆಕಿನೊಮ್ಮೆ ನೋಡ್ತಾರೆ, ನನ್ನೊಮ್ಮೆ ನೋಡ್ತಾರೆ. ಅಲ್ಲಿ ಮಂದಿಗೆ ಗೊತ್ತಿರ್ತಿಲ್ಲ. ಪಾಪ ಸ್ವಾಮಿಗಳು ನೋಡಿದ್ರೆ ಅಲ್ಲಿ ಕೂತಾರೆ, ಈಕಿ ನೋಡಿ ಇಲ್ಲಿ ರಕ್ಕಳ, ಈಕಿನ ಬಂಗಾರ ಅವ್ರು ಹೆಂಗೆ ಕಳು ಮಾಡ್ತಾರೆ. ನಾ ಎಲ್ಲರೂ ಇದು ಮಾಡಕತ್ರು. ನಾ ಅಂದೆ ಯಪ್ಪ ನಮ್ಮ ಮನೆಗೆ ವಾದ ನನ್ನ ಗಂಡು ಹೊಡಿತಾನೆ, ಏನಾರು ಮಾಡಿ ನನ್ನ ಬಂಗಾರ ಕೊಡಿಸ್ಕೊಡು, ಇಲ್ಲಿ ಯಾರು ತೊಗೊಂಡ್ರೆ ಕೇಳು. ಅದು ಹಿಂಗೆಲ್ಲ ಅಳ್ಳಾಕತ್ಲು. ಮತ್ತು ನೀನು ಬಂಗಾರ ಸಿಕ್ಕು ಕೊಡಿಸಿದ್ನಿ ಅಂತಂದ್ರೆ ನೀ ನನಗೇನು ಕೊಡ್ತಿ? ಯಪ್ಪ ಅದ್ರಾಗ ಒಂದು ತೊಲೆ ಬಂಗಾರ ಕೊಡ್ತೀನಿ ಅಂದ್ಲು. ನನಗೂ ದೊಡ್ಡ ಖುಷಿ ಆಯ್ತು. ಒಂದು ತೊಲೆ ಬಂಗಾರ ಕೊಡ್ತೀನಿ ಅಂದ್ರೆ ನಮ್ಮ ಖುಷಿ ಆಯ್ತಲ್ರಿ. ಯಾವಾಗಿಂದ ಹೆಣ್ಮಗಳಿಂದ ಬಾಯಲ್ಲಿ ಹ್ಞೂನಪ್ಪ ಅಂತಂದು ಬಂದ್ಲು. ಇಲ್ಲಿ ನಮಸ್ಕಾರ ಮಾಡಿ, ಕುಮಾರಪ್ಪನ ಪುರಾಣದಲ್ಲ ಕುಮಾರಸ್ವಾಮಿ ಪುರಾಣಕ್ಕೆ ನಮಸ್ಕಾರ ಮಾಡು ಅಂದೆ. ಆಯ್ತಪ್ಪ ಹತ್ಕೊಂಡದು ಬಗ್ಗೆ ನಮಸ್ಕಾರ ಮಾಡೋದು. ಈ ಕೈ ಆಡಿಸ್ಕೋ ಅಂದೆ. ಹೇಗೆ ನೋಡ್ಕೊಂಡು ಎಲ್ಲ ಬಂಗಾರ ಸಾಮಾನು ಅಲ್ಲೇ ಇದು. ಹೋಗಿದ್ದೆಲ್ಲಿಗೆ ಆಕೆ ಬಿದ್ದು ನಗಾಗ ಮುಂದಿನ ಹೋಗಿ ಹಿಂದೆ ಬಿದ್ದಾವ ಆಟೆ ಏನ್ರಿ. ಏನು ದೂರ ಏನು ಬಿದ್ದಿಲ್ಲ. ಆಕೆ ಏನು ಮಾಡ್ಯಾಳ ಬಿದ್ದು ನಗಾಗಿ ಅಂತ ಇವು ಏನು ಮಾಡ್ಯಾವ ಹಿಂದೆ ಹೋಗಿ ಬಿದ್ದಾವ. ನಾವು ಸ್ವಾಮಿಗಳು ಆಟ ಐಡಿಯಾ ಇಲ್ಲಾರ್ದೇನೆ ಇರ್ತೀವಿ ನಾವು ಏನ್ರಿ. ಪಾಪಕ್ಕೆ ಹಿಂಗೆ ಹಿಂದೆ ಬಿದ್ದಾವ, ಇಲ್ಲಿ ಯವ್ವ ಏನು ನಗಿಸ್ತಾನೆ ಅದ ಜೊತೆ ಈಟೆ ಹೊಡ್ಕೊಂಡಾಳ. ಅದು ಇದು ನನ್ನ ಮ್ಯಾಗ ಕಳತ ಅನ್ನಿಸೋದು. ಆಮೇಲೆ ಇದರಿಂದ ಯವ್ವ ನಮಸ್ಕಾರ ಮಾಡೋದ್ಕೊಂಡು ನಾನು ಮಾಡಿದ್ಲು. ಅವು ಹಿಂದಿನ ಮುಂದೆ ಬಂದು ಬಿದ್ದ. ಮತ್ತು ನನಗೊಂದು ತೊಲೆ ಬಂಗಾರ ಕೊಡ್ತೀನಿ ಅಂದಿಲ್ಲ. ಓಯ್ ನನ್ನ ಬಲ್ಲಿ ಅವಲ್ಲ, ನಿನಗೆ ಯಾಕೆ ಕೊಡಲಿ ಅಂದು. ನೀವು ಹೋಗಿ ಬಾಯಕ್ಕಂದೇನ ಏನ್ರಿ. ನಮ್ದು ಹಂಗಲ್ಲ, ನಾವು ನಗಲಾಕತ್ತೀವಿ ಅಂದ್ರೆ ಹಂಗೆ ನಗ್ತೀವಿ, ಅಳ್ಳಾಕತ್ತೀವಿ ಅಂತಂದ್ರೆ ಅಳ್ತೀವಿ. ಆದ್ರೆ ನಕ್ಕೋಂತಿಂದ ಅಳೋದು, ಅಳ್ಕೊಂತಿಂದ ನಗದು ಯಾರಿಗೆ ಬರ್ತದೆ ಅಂತಂದ್ರೆ ಒಬ್ಬ ಮಹಾತ್ಮರಿಗೆ ಅಂತ ಬರ್ತದೆ. ಒಂದು ಸಣ್ಣ ಕೂಸಿಗೆ ಬಿಟ್ರೆ ಜಗತ್ತಿನೊಳಗೆ ಯಾರಿಗೂ ಬರಲ್ಲ. ಇಲ್ಲ ಶರೀಫರು ಹಿಂಗೆ ಒಂದು ಸೌನ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಗುರುನಾಥ ನಿನಗೆ ಸುಳ್ಳು ಹೇಳ್ದಂಗೆ ಆಯ್ತಲ್ಲ. ಯಾರು ತುಳಿದೇ ಇರ್ತಕ್ಕಂಥ ಜಾಗಿ ಭೂಮಿ ಮೇಲೆ ಎಲ್ಲಿ ಅದ ತಿಳ್ಕೊಂಡು ಯಾವಾಗಿಂದ ಹತ್ತು ಕೊನೆ ಏನು ತಿಳಿತು ಏನಿಲ್ಲೋ ಶರೀಫಿಂದ ನಗಲಿಕ್ಕತ್ತ. ಯಾಕೆ ನಗಕತ್ತಯ್ಯಪ್ಪ? ನಿನಗಾಗಿಂದ ಮೀಸಲಾಗಿರ್ತಕ್ಕಂಥ ಒಂದೇ ಒಂದು ಜಾಗ, ಅದು ನಿನ್ನ ಬಿಟ್ಟರಿಂದ ಯಾರೂ ಕೂಡ ಪಾದ ಇಡಂಗಿಲ್ಲ. ಏನ್ರಿ ನಿನಗಾಗಿ ಮೀಸಲಾಗಿರ್ತಕ್ಕಂಥ ಒಂದು ಜಾಗ ಯಾವುದು ಒತ್ತುಕೊಂಡ ಕೇಳಿದ್ರೆ ಈ ಶರೀಫನ ಶರೀರ ಅಂತಕ್ಕಂಥದ್ದು ಒಂದು ಜಾಗ ಅದ. ಇದ್ರ ಮೇಲೆ ಯಾರೂ ಪಾದ ಇಡಂಗಿಲ್ಲ. ನಿನ್ನ ಬಿಟ್ಟರಿಂದ ನನಗೆ ಯಾರೂ ಪಾದ ಇಡಂಗಿಲ್ಲ. ಅದಕ್ಕೆ ಈ ಉಗುಳನ್ನು ಇಲ್ಲೇ ಚಲ್ತೀನಿ ಎತ್ತಿಕೊಂಡು ಶರೀಫ ಗೋವಿಂದ ಭಟ್ರ ಉಗುಳು ಕುಡಿದು ಬಿಟ್ಟ. ಏನ್ರಿ ಶರೀಫ ಗೋವಿಂದ ಭಟ್ರ ಉಗುಳು ಕುಡ್ದ. ಯಾವಾಗಿಂದ ಉಗುಳು ಕುಡ್ದಿಂದ ಒಳಗೆ ಬಂದ. ಗೋವಿಂದ ಭಟ್ರ ಅಟ್ಟೆ ಸುಮ್ಮ ಬಿಡಲಿಲ್ಲ. ಶರೀಫ ಚಲಿ ಬಂದೇನೋ ಮಗ ಅಂದರು. ಹ್ಞೂ ಯಪ್ಪ ಚಲಿ ಬಂದೆ ಅಂತ. ಯಾರು ತುಳಿದೇ ಇರ್ತಕ್ಕಂಥ ಜಾಗ ನಿನಗೆಲ್ಲಿ ಸಿಕ್ತು ಮಗ? ಅಂಥ ಜಾಗ ಎಲ್ಲಿ ಸಿಕ್ತು ಯಪ್ಪ? ಹೊರಗೆಲ್ಲ ಹುಡುಕದ್ನಪ್ಪ, ಎಲ್ಲಿ ಸಿಗಲಿಲ್ಲ. ಒಂದೇ ಒಂದು ಜಾಗ ಇತ್ತಪ್ಪ, ಅದನ್ನು ಇಲ್ಲೇ ಚೆಲ್ಕೊಂಡು ಬಿಟ್ಟನಪ್ಪ, ಅದನ್ನು ಕುಡಿದು ಬಿಟ್ಟೆ ಅಂದ. ಅಷ್ಟಕ್ಕರೆ ಸಮಾಧಾನ ಆಗ್ಬೇಕಿಲ್ಲರಿ ಗೋವಿಂದ ಭಟ್ರು ಅಂತಾರ. ಸರಿಪ್ಪ ಅಂದರು. ಯಪ್ಪ ಮತ್ತು ಅದು ಕುಡ್ದಿನಿ ಅಂತ ಹೇಳ್ತಲ್ಲೋ, ಮತ್ತು ಅದು ಹೆಂಗೆ ಹತ್ತಿತ್ತು ಮಗ? ಯಪ್ಪ ತೇಟ ಮಾವಿನ ಹಣ್ಣಿನ ರಸ ಹತ್ತಂಗೆ ಹತ್ತಿತ್ತಪ್ಪ, ತೇಟ ಮಾವಿನ ಹಣ್ಣಿನ ರಸ ಹತ್ತಂಗೆ ಹತ್ತಿತ್ತಪ್ಪ ಅಂದ. ಅವಾಗ ಗೋವಿಂದ ಭಟ್ರು ಕಣ್ತುಂಬ ನೀರು ತಂದು ಮಾತು ಹೇಳ್ತಾರೆ. ಸರಿಪಾ ನಾನು ಕೊಟ್ಟಿದ್ದು ಕೂಡ ನನ್ನ ಉಗುಳು ಕೊಟ್ಟಿಲ್ಲಲೇ, ಉಗುಳಿನ ರೂಪದೊಳಗಿರ್ತಕ್ಕಂಥ ಮಾವಿನ ಹಣ್ಣಿನ ರಸನೇ ಕೊಟ್ಟೇನೆ. ಆದ್ರೆ ಅದು ಬರೀ ಮಾವಿನ ಹಣ್ಣಿನ ರಸ ಅಲ್ಲ. ಇಡೀ ನನ್ನ ಹುಟ್ಟಿನಿಂದ ಇಲ್ಲಿಯ ಪರ್ಯಂತರವಾಗಿ ನಾನು ಏನು ಜ್ಞಾನ ಸಂಪಾದನೆ ಮಾಡ್ಕೊಂಡು ಬಂದೇನೋ, ನಾನು ಏನು ತಪಸ್ಸು ಮಾಡೀನೋ ಆ ತಪಸ್ಸಿನ ಶಕ್ತಿ ಮತ್ತು ನನ್ನ ಜ್ಞಾನ ಉಗುಳಿನ ರೂಪದೊಳಗೆ ನೀನು ದಾರಿ ಎರೆದು ಕೊಟ್ಟಿನಿಪ್ಪ. ನೀನು ಬರೀ ಶರೀಫನಾಗಿ ಅಂದ ಉಳಿಯೋದಲ್ಲೇ, ಈ ಜ್ಞಾನದ ಬಲದಿಂದ ನೀನು ಸಂತ ಶಿಶುನಾಳ ಶರೀಫನಾಗಿ ಜಗತ್ತಿನ ತುಂಬ ಮೆರಿಯೆತ್ತಿಕೊಂಡು ಸದ್ಗುರುನಾಥ ಶಿಶುನಾಳ ದೇಶ ಗುರು
ತನ್ನೊಡಳು ವಶವಾದ ಸೂತ್ರವನು ಶಿಶುನಾಳ